ಒಬ್ಬ ಮೀನುಗಾರನಿಗೆ ಒಂದು ವಜ್ರ ಸಿಕ್ಕಿತು. ಅದನ್ನು ಅವನು ರಹಸ್ಯವಾಗಿ ತನ್ನ ಬಾಯಲ್ಲಿ ಅಡಗಿಸಿಟ್ಟನು. ಆದರೆ ನಿಗಾ ಇಡುತ್ತಿದ್ದ ವ್ಯಕ್ತಿ ಅದನ್ನು ನೋಡಿಬಿಟ್ಟನು ಮತ್ತು ಎಲ್ಲರೂ ಕೆಲಸ ನಿಲ್ಲಿಸುವಂತೆ ಆದೇಶಿಸಿದನು. ಅವನು ನೇರವಾಗಿ ಮೀನುಗಾರನ ಬಳಿಗೆ ಹೋಗಿ ವಜ್ರವನ್ನು ಹಿಂದಿರುಗಿಸಲು ಕೇಳಿದನು. ಮೀನುಗಾರನು ಬಲವಂತವಾಗಿ ವಜ್ರವನ್ನು ಕೊಟ್ಟನು ಮತ್ತು ಆ ನಿಗಾ ಇಡುವನು ಅದನ್ನು ಸ್ವರ್ಗಕ್ಕೆ ತಲುಪಿಸಿದನು. ಈ ಘಟನೆ ಸುಲೇಮಾನನಿಗೆ ಒಂದು ಪಾಠವಾಯಿತು. ಏಕೆಂದರೆ ಈಗಿನಿಂದ ಯಾರಾದರೂ ವಜ್ರವನ್ನು ಕಂಡರೆ ಅದನ್ನು ಅವರಿಗೆ ಕೊಡಬೇಕು, ಇಲ್ಲದಿದ್ದರೆ ಅವರಿಗೂ ಅದೇ ಪರಿಣಾಮ ಉಂಟಾಗಬಹುದು. ಆದರೆ ಅಂದು ಅದೃಷ್ಟವು ಸುಲೇಮಾನನ ಪಕ್ಷದಲ್ಲಿತ್ತು. ಅವನಿಗೆ ಪ್ರಪಂಚದ ಅತಿ ದೊಡ್ಡ ವಜ್ರ ಸಿಕ್ಕಿತು. ಸಂತೋಷದಿಂದ ಕೂಡಿದರೂ ಅವನು ಯೋಚನಾಮಗ್ನನಾದನು. ಈಗ ಏನು ಮಾಡಲಿ? ಅಷ್ಟರಲ್ಲಿ ಅಲ್ಲಿ ನೀರಿನ ಪೈಪ್ ಹೊಡೆದು ಹೋಯಿತು ಮತ್ತು ಎಲ್ಲರ ಗಮನ ಅತ್ತ ಸೆಳೆಯಿತು. ಈ ಗೊಂದಲದ ಸಂದರ್ಭದಲ್ಲಿ ಸುಲೇಮಾನನು ವಜ್ರವನ್ನು ತನ್ನ ಮೊಳಕಾಲುಗಳ ಕೆಳಗೆ ಅಡಗಿಸಿಟ್ಟನು. ನಂತರ ಅವನು ತನ್ನ ಮಾಲೀಕನ ಬಳಿಗೆ ಹೋಗಿ ಕಾಡಿಗೆ ಹೋಗಲು ಅನುಮತಿ ಕೇಳಿದನು. ಸುಲೇಮಾನನು ವಜ್ರವನ್ನು ಹೂಳಿಡಲು ತಕ್ಕ ಸ್ಥಳಕ್ಕೆ ತಲುಪಿದಾಗ ನಿಗಾ ಇಡುವನು ಅಲ್ಲಿಗೆ ಬಂದು ತನ್ನನ್ನು ಪರೀಕ್ಷಿಸಲು ಪ್ರಾರಂಭಿಸಿದನು. ಆದರೆ ಅವನಿಗೆ ಏನೂ ಸಿಗಲಿಲ್ಲ. ಅವನು ಎಲ್ಲೆಡೆ ಹುಡುಕಿದನು, ಆದರೆ ವಜ್ರವನ್ನು ಕಂಡುಹಿಡಿಯಲಾಗಲಿಲ್ಲ. ಅದೃಷ್ಟವಶಾತ್ ಸುಲೇಮಾನನು ವಜ್ರವನ್ನು ತನ್ನ ಮೊಳಕಾಲುಗಳ ನಡುವೆ ಅಡಗಿಸಿಟ್ಟಿದ್ದನು. ಅದು ನಿಗಾ ಇಡುವವನಿಗೆ ಕಾಣಿಸಲಿಲ್ಲ. ಸುಲೇಮಾನನು ಒಂದು ಶಾಂತ ಸ್ಥಳಕ್ಕೆ ತಲುಪಿದ ನಂತರ ವಜ್ರವನ್ನು ಹೊರತೆಗೆದು ಒಂದು ಬಟ್ಟೆಯ ತುಂಡಿನಲ್ಲಿ ಸುತ್ತಿ ಹೂಡಿಡಲು ತಯಾರಾದನು. ಆದರೆ ಅವನು ಏನು ಮಾಡುವುದಕ್ಕಿಂತ ಮುಂಚೆ ತಟ್ಟನೆ ಒಂದು ಪಿಸ್ತೂಲ್ ಅವನಿಗೆ ತಿರುಗಿತು. ಅದರ ನಂತರ